ನಾವು ಒಂದು ದಿನಕ್ಕೆ ಒಂದು ಅಧ್ಯಾಯವನ್ನು ಓದಿದ್ರೆ ಸುಮಾರು ಅಂತ ಹೇಳಿದ್ರೆ 1189 ದಿನಗಳು ಅಥವಾ 40 ತಿಂಗಳುಗಳು ನಾವು ವಾಕ್ಯವನ್ನು ಓದಬೇಕಾಗುತ್ತೆ. ದಿನಕ್ಕೆ ಒಂದೇ ಒಂದು ಅಧ್ಯಾಯ ಓದ್ತೀವಿ ಅಂತ ಹೇಳುವಾಗ ಸುಮಾರು 1189 ದಿನಗಳು ಹಿಡಿಸುತ್ತೆ. ಹಾಗೆ 40 ತಿಂಗಳುಗಳು ಟೋಟಲ್ ಆಗಿ ಹಿಡಿಸುವಂಥದ್ದಾಗಿದೆ. ದಿನಕ್ಕೆ ಇಲ್ಲಪ್ಪ ನಾನು 2 ಅಧ್ಯಾಯ ಓದ್ತೀನಿ, 2 ಅಧ್ಯಾಯ ಓದ್ತೀನಿ ಅಂತ ಹೇಳಿದ್ರು ಕೂಡ 594 ದಿನ ಹಿಡಿಸುತ್ತೆ. ಹಾಗಾದ್ರೆ 20 ತಿಂಗಳು ನಮಗೆ ಸಮಯ ಬೇಕಾಗುತ್ತೆ. ಹಾಗಾದ್ರೆ ಬೇಡ, ಇದು ಕೂಡ ಬೇಡ, ಇನ್ನೂ ಸ್ವಲ್ಪ ಬೇಗ ಓದೋಣ, ಬೇಗ ಸತ್ಯವೇದವನ್ನು ಮುಗಿಸೋಣ ಅಂತ ನೋಡುವಾಗ ಸುಮಾರು ದಿನಕ್ಕೆ 3 ಅಧ್ಯಾಯಗಳನ್ನ ಓದಿದ್ರೆ ಸುಮಾರು ಅಂತ ಹೇಳಿದ್ರೆ 396 ದಿವಸಗಳು ಹಿಡಿಸುತ್ತೆ. 14 ತಿಂಗಳುಗಳು ಹಿಡಿಸುವಂತದ್ದಾಗಿದೆ. ಎಷ್ಟು? 3 ಚಾಪ್ಟರ್ 3 ಅಧ್ಯಾಯಗಳನ್ನ ದಿನಕ್ಕೆ ಓದಿದ್ರೆ ನಾವು 396 ದಿನಗಳು ಹಾಗೂ 14 ತಿಂಗಳುಗಳು ಹಿಡಿಸುತ್ತೆ. ಇಲ್ಲಪ್ಪ ನಾನು ಇನ್ನೂ ಸ್ವಲ್ಪ ಬೇಗ 5 ಅಧ್ಯಾಯಗಳನ್ನ ಧ್ಯಾನ ಮಾಡ್ತೀನಿ ಅಂತ ಹೇಳಿದ್ರೆ ಸುಮಾರು ಅಂತ ಹೇಳಿದ್ರೆ 237 ದಿನಗಳ ಹಿಡಿಸುತ್ತೆ. 8 ತಿಂಗಳ ಕಾಲ ನಾವು ಸತ್ಯವೇದವನ್ನ ಓದಿ ಮುಗಿಸಬಹುದು. ಒಂದು ಸಲಕ್ಕೆ 5 ಅಧ್ಯಾಯಗಳನ್ನ ದಿನಕ್ಕೆ ಓದೋದಕ್ಕೆ ಪ್ರಾರಂಭ ಮಾಡಿದ್ರೆ ಕನಿಷ್ಠ 237 ದಿನದಲ್ಲಿ ಹಾಗೂ ಆ 8 ತಿಂಗಳಲ್ಲಿ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಸತ್ಯವೇದವನ್ನ ಓದಿ ಮುಗಿಸಬಹುದು. ಇಲ್ಲ ನಾವು ದಿನಕ್ಕೆ ಇನ್ನೂ ಸ್ವಲ್ಪ ಬೇಗ ಮುಗಿಸೋಣ ಅಂತ ಹೇಳಿದ್ರೆ ದಿನದಲ್ಲಿ 10 ಅಧ್ಯಾಯಗಳನ್ನ ಓದಲಿಕ್ಕೆ ಪ್ರಾರಂಭ ಮಾಡಿದ್ರೆ ದಿನಕ್ಕೆ 10 ಅಧ್ಯಾಯಗಳನ್ನ ಓದೋದಕ್ಕೆ ಪ್ರಾರಂಭ ಮಾಡಿದ್ರೆ 118 ದಿನಗಳಲ್ಲಿ ನೀವು ಸತ್ಯವೇದವನ್ನು ಮುಗಿಸ್ಬೋದು. ಅಂದ್ರೆ ಸುಮಾರು 4 ತಿಂಗಳ ಒಳಗಡೆ ನೀವೇನ್ ಮಾಡ್ಬೋದು? ಸತ್ಯವೇದವನ್ನು ಪೂರ್ತಿಯಾಗಿ ಓದಿ ಮುಗಿಸ್ಬೋದು. ಇಲ್ಲ ಇನ್ನೂ ಸ್ವಲ್ಪ ಬೇಗ ಓದ್ತೀನಿ ಅಂತ ಹೇಳುವಾಗ ದಿನದಲ್ಲಿ ಒಂದು 15 ಅಧ್ಯಾಯಗಳನ್ನ ಓದಿದ್ರೆ ದಿನಕ್ಕೆ 15 ಅಧ್ಯಾಯಗಳನ್ನ ಓದಿದ್ರೆ 80 ದಿನದಲ್ಲಿ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಸತ್ಯವೇದವನ್ನು ಪೂರ್ತಿಯಾಗಿ ಓದಿ ಮುಗಿಸ್ಬೋದು. ಅಂದ್ರೆ 2.5 ತಿಂಗಳಲ್ಲಿ ನೀವೆಲ್ಲ ಸತ್ಯವೇದವನ್ನು ಓದಿ ಮುಗಿಸ್ಬೋದು. ಇಲ್ಲ ಇನ್ನೂ ಬೇಗ ಓದ್ತೀನಿ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ನಾನು ಚೆನ್ನಾಗಿ ಸಮಯವನ್ನು ಕಳೀತೀನಿ ದೇವರ ವಾಕ್ಯದಲ್ಲಿ, ದೇವರ ಸಂದೇಶದಲ್ಲಿ ಅಂತ ಹೇಳುವಾಗ 20 ವಚನಗಳು 20 ಅಧ್ಯಾಯಗಳನ್ನ ದಿನಕ್ಕೆ ಓದಿದ್ರೆ ಒಂದು ದಿನಕ್ಕೆ 20 ಅಧ್ಯಾಯಗಳನ್ನ ಓದಿದ್ರೆ ಸುಮಾರು 60 ದಿನದಲ್ಲಿ ಇಡೀ ಸತ್ಯವೇದವನ್ನ ಓದಿ ಮುಗಿಸ್ಬೋದು. ಅಂದ್ರೆ ಸುಮಾರು 2 ತಿಂಗಳಲ್ಲಿ ನಾವು ಸತ್ಯವೇದವನ್ನು ಓದಿ ಮುಗಿಸ್ಬೋದು. 2 ತಿಂಗಳಲ್ಲಿ ಸತ್ಯವೇದವನ್ನು ಓದಿ ಮುಗಿಸಿದ್ವಿ ಅಂತ ಹೇಳಿದ್ರೆ ವರ್ಷದಲ್ಲಿ 12 ತಿಂಗಳು ಅಂತ ಹೇಳುವಾಗ 1 ವರ್ಷಕ್ಕೆ ಕಡಿಮೆ 6 ಸಲ ಸತ್ಯವೇದವನ್ನು ಪೂರ್ತಿಯಾಗಿ ಓದಿ ನಾವು ಮುಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ